ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ವಿರೋಧ ಪಕ್ಷದ ಆಟದಲ್ಲಿ ಮೋದಿಜಿ ಸೋತು ಬಿಟ್ರಂತೆ. ಹೌದಾ? ಟ್ರಂಪ್ ಹಾಗೆ ರಾಹುಲ್ ಗಾಂಧಿ ಅವರಿಂದ ಮೋದಿಜಿ ಸಿಕ್ಕಾಕೊಂಡು ಬಿಟ್ರಂತೆ. ಹೌದಾ? ಕೊನೆಗೂ ರಾಹುಲ್ ಗಾಂಧಿ ಗೆದ್ದೇ ಬಿಟ್ರಂತೆ. ಟ್ರಂಪ್ ಭಾರತದ ಮೇಲೆ 25% ಸುಂಕವನ್ನು ವಿಧಿಸೋದಕ್ಕೆ ಮುಂದಾಗಿದಾರಂತೆ. ಅದು ಹೌದು. ಆದರೆ ಮೋದಿಜಿ ಸೋತ್ರ? ಮೋದಿಜಿ ಸೋಲೋದು ಅದು ಅಷ್ಟು ಸುಲಭದ ಮಾತು ಅಲ್ಲವೇ ಅಲ್ಲ. ಬರ್ದಿಟ್ಕೊಳ್ಳಿ. ಟ್ರಂಪ್ ಏನು ಹೇಳಿದ್ದು? ಭಾರತದ್ದು ಡೆಡ್ ಎಕಾನಮಿ. ಈ ಕೆಲಸಕ್ಕೆ ಬಾರದಂತಹ ರಾಹುಲ್ ಗಾಂಧಿಯೋ ಸಿಕ್ಕಿದೇ ಚಾನ್ಸ್ ಅಂತ ಅದನ್ನೇ ಹಿಡ್ಕೊಂಡು ಕೂತಿದ್ದಾರೆ. ಆದ್ರೆ ರಾಹುಲ್ ಗಾಂಧಿಗೆ ನೆನಪಿರಲಿ, ನಿಮ್ಮಂತಹ ದೇಶ ದ್ರೋಹಿಗಳು ಒಂದು ಹೆಜ್ಜೆಯನ್ನು ಮುಂದಿಟ್ರೆ ಮೋದಿಜಿ ದೇಶವನ್ನು ಉಳಿಸುವಂತಹ 10 ಹೆಜ್ಜೆಯನ್ನು ಆಲ್ರೆಡಿ ಮುಂದೆ ಇಟ್ಟಿರ್ತಾರೆ. ಹಾಗಾದ್ರೆ ಇಲ್ಲಿ ಮೋದಿಜಿ ಮುಂದೆ ಏನು ಮಾಡ್ತಾರೆ? ಮೋದಿಜಿ ಅವರ ಮುಂದಿನ ಹೆಜ್ಜೆ ಹೇಗಿರುತ್ತೆ? ಇವೆಲ್ಲವನ್ನ ಇವತ್ತಿನ ಈ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತು, ಸಂಸತ್ತಲ್ಲಿ ಮೋದಿಜಿ ಅವರು ಆಪರೇಷನ್ ಸಿಂಧೂರವನ್ನ ನಿಲ್ಲಿಸೋದಕ್ಕೆ ಯಾವುದೇ ವಿದೇಶಿ ನಾಯಕ ಕೂಡ ಭಾರತಕ್ಕೆ ಒತ್ತಡವನ್ನ ಹೇರಲಿಲ್ಲ. ಭಾರತ ಯಾರ ಮಾತನ್ನ ಕೂಡ ಕೇಳಲಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. अध्यक्ष जी, दुनिया के किसी भी नेता ने भारत के ऑपरेशन रोकने के लिए नहीं कहा. ಮೋದಿಜಿಯವರ ಈ ದಿಟ್ಟ ಹೇಳಿಕೆ ಏನಿದೆ, ಇದು ಈ ಟ್ರಂಪ್ ಮೇಲಿಂದ ಮೇಲೆಗೆ ನಾನೇ ನಿಲ್ಸಿದ್ದು ಅಂತ ಏನು ತಲೆ ಕೆಟ್ಟವರ ಹಾಗೆ ಹೇಳಿಕೆಯನ್ನ ಕೊಡ್ತಾ ಇದ್ರು, ಅದನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಬಿಡ್ತು. ಈಗ ಅದಕ್ಕೆ ಟ್ರಂಪಿಗೆ ಮುಖಕ್ಕೆ ಹೊಡೆದಾಗ ಆಗಿಬಿಟ್ಟಿದೆ. ಕೋಪಗೊಂಡಿದ್ದಾರೆ. ಭಾರತೀಯ ಸರಕುಗಳ ಮೇಲೆ 25% ಸುಂಕವನ್ನ ಘೋಷಣೆ ಕೂಡ ಮಾಡಿದ್ದಾರೆ. ಒಂಥರ ಬ್ಲ್ಯಾಕ್ ಮೇಲ್ ಮಾಡೋದು, ವ್ಯಾಪಾರ ಸಂಬಂಧಗಳ ವಿಚಾರವಾಗಿ ಬೆದರಿಕೆ ಹಾಕುವಂತ ಕೆಲಸ. ಆದ್ರೆ ಇದು ವಿಧಿಸಿರುವಂತದ್ದು ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಿಗೆ ಕೂಡ ವಿಧಿಸಿದ್ದಾರೆ. ಆದ್ರೆ ಇಲ್ಲಿ ಹೆಚ್ಚು ಖುಷಿ ಪಡ್ತಾ ಇರುವಂತದ್ದು ಭಾರತದವರೇ. ಅಂದ್ರೆ ಭಾರತ ವಿರೋಧಿಗಳು ಇಲ್ಲಿ ಭಾರತದಲ್ಲಿ ಖುಷಿಯನ್ನ ಪಡ್ತಾ ಇದ್ದಾರೆ. ಇದು ಪಕ್ಕ ಇವರ ಕಾರ್ಯತಂತ್ರದೊಂದು ಭಾಗ ಅಷ್ಟೇ. ಯಾವ ಕಾರ್ಯತಂತ್ರ, ಯಾವ ಆಟ, ಹೇಗೆ ಹೇಳ್ತೀನಿ. ವೀಕ್ಷಕರಲ್ಲಿ, ಟ್ರಂಪ್ ಆಟ ಏನಿತ್ತು ಅಂತ ಹೇಳಿದ್ರೆ, ಭಾರತ ಕದನ ವಿರಾಮದಲ್ಲಿ ಆತನ ಪಾತ್ರ ಇದೆ, ಹೌದು ಅಂತ ಒಪ್ಕೊಂಡ್ಬಿಟ್ರೆ ಜಾಗತಿಕ ಮಟ್ಟದಲ್ಲಿ ತನ್ನ ಇಮೇಜ್ ಅನ್ನ ಬಿಲ್ಡ್ ಮಾಡ್ಕೊಳ್ಬಹುದು. ಅದರಲ್ಲೂ ಈ ರಷ್ಯಾ ಯುಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಈ ಬ್ರೋಕರಿಂಗ್ ಕೆಲಸವನ್ನ ಮಾಡಿ ಏನು ವಿಫಲರಾದ್ರೋ, ಅದಾದ ನಂತರ ಇಲ್ಲಿ ಅದನ್ನ ಸರಿಪಡಿಸ್ಕೊಂಡು ತಾನೊಬ್ಬ ಶಾಂತಿ ಪ್ರಿಯ ಅಂತ ಬಿಂಬಿಸ್ಕೊಂಡು ಈ ನೋಬೆಲ್ ಪ್ರಶಸ್ತಿ ಹುಚ್ಚಿ ಹಿಡಿದಿರೋದು ಗೊತ್ತಲ್ವಾ? ಸೊ ಅದನ್ನ ಪಡ್ಕೊಳ್ಬಹುದು ಅನ್ನುವಂಥ ಆಸೆ. ಅದಾಗ್ಲಿಲ್ವಾ? ಭಾರತ ಇಲ್ಲ, ಈತನ ಮಧ್ಯಸ್ಥಿಕೆ ಇರಲಿಲ್ಲ ಅಂತ ಹೇಳಿದ್ರೆ ಆಗ ಭಾರತದ ಮೇಲೆ ಸುಂಕವನ್ನ ವಿಧಿಸೋದು. ನಾನು ಹೇಳಿದ್ದೀನಿ, ಬೇರೆ ಬೇರೆ ದೇಶಗಳಿಗೂ ಕೂಡ ವಿಧಿಸಿದ್ದಾರೆ. ಆದ್ರೆ ಆತ ಸುಂಕ ವಿಧಿಸೋದನ್ನ ಅವತ್ತು ಜುಲೈ 1ರಿಂದ ಆಗಸ್ಟ್ 1ಕ್ಕೆ ಮುಂದೂಡಿದ್ದ. ಕಾರಣ ಇದೇ ಆಗಿತ್ತು. ವೀಕ್ಷಕರಲ್ಲಿ, ರಾಹುಲ್ ಗಾಂಧಿ ಈ ವಿಚಾರದಲ್ಲಿ ಬಹಳ ದೊಡ್ಡ ಆಟವನ್ನಾಡಿ ಚೆನ್ನಾಗೇ ಕೈ ಜೋಡಿಸಿದ್ದಾನೆ. ಹೇಗೆ? ಆತ ತನ್ನ ವಿರೋಧ ಪಕ್ಷ ಪಟಾಲವನ್ನ ಹಿಡ್ಕೊಂಡು ಮೋದಿಜಿಯವರಿಗೆ ತಾಕತ್ತಿದ್ರೆ ಟ್ರಂಪ್ ಇಲ್ಲಿ ಬ್ರೋಕರ್ ಆಗಿ ಕೆಲಸವನ್ನ ಮಾಡಲಿಲ್ಲ ಅಂತ ಹೇಳಬೇಕು ಅಂತ ಸಾಧ್ಯ ಆದಷ್ಟು ಪ್ರೆಷರ್ ಅನ್ನ ಹಾಕ್ತಾರೆ. Donald Trump has said 29 times. 29 times he said, 29 बार उन्होंने बोला कि भैया मैंने सीज फायर करवाया. अच्छा, अगर वो झूठ बोल रहे हैं तो अपने भाषण में यहां प्रधानमंत्री कह दें कि वो झूठ बोल रहे हैं. यहां पे अगर दम है तो यहां पे प्रधानमंत्री बोल दे कि ट्रंप झूठ बोल रहे हैं. If he has the courage of Indira Gandhi, yes, let him say here, yes, let him say here, yes, that Donald Trump, you're a liar, yes, that you did not make a ceasefire. And ಆ ಪ್ಲಾನ್ ಸಕ್ಸಸ್ ಕೂಡ ಆಗುತ್ತೆ. ಇಲ್ಲಿ ಒಂದು ವೇಳೆ ಮೋದಿಜಿ ಟ್ರಂಪ್ ಹೇಳಿಕೆಯನ್ನ ಒಪ್ಪಿಕೊಂಡ್ರೆ
ಮೋದಿಜಿಯವರನ್ನ ಒಬ್ಬ ದುರ್ಬಲ ನಾಯಕ ಅಂತ ಬಿಂಬಿಸಬಹುದು ಇಲ್ವಾ? ಮೋದಿಜಿಯವರ ಹೇಳಿಕೆಯನ್ನು ತಳ್ಳಿ ಹಾಕಿಬಿಟ್ರೆ ಅದು ಇಂಡೈರೆಕ್ಟ್ಲಿ ಅಥವಾ ಡೈರೆಕ್ಟ್ಲಿ ಭಾರತ ಹಾಗೂ ಅಮೆರಿಕ ನಡುವಿನ ಆ ಒಂದು ಸಂಬಂಧವನ್ನ ನಾಶ ಮಾಡುತ್ತೆ. ಅಷ್ಟೇ ಅಲ್ಲ, ಚೈನಾ ಹೆಸರನ್ನ ಕೂಡ ತಂದು ಇಲ್ಲಿ ಚೈನಾ ಜೊತೆಗೆ ಸುಧಾರಿಸ್ಕೊಳ್ತಾ ಇರುವಂತಹ ನಮ್ಮ ಆ ಸಂಬಂಧಕ್ಕೂ ಕೂಡ ಕೊಳ್ಳಿ ಇಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಒಟ್ನಲ್ಲಿ ಇಲ್ಲಿ ರಾಹುಲ್ ಗಾಂಧಿಗೆ ಮೋದಿಜಿ ಒಪ್ಕೊಂಡ್ರು ಒಪ್ಕೊಳ್ಳಿಲ್ಲಾದ್ರೂ ಲಾಭನೇ ಹೊರತು ನಷ್ಟ ಅಂತೂ ಇಲ್ಲ ಅನ್ನೋದು ಗೊತ್ತಿತ್ತು. ಆದ್ರೆ ಯಾರು ಗೆದ್ರು, ಏನಾಯ್ತು, ನೀವೆಲ್ಲ ನೋಡಿರ್ತೀರ ಸಂಸತ್ತಲ್ಲಿ. ಓಕೆ, ಈಗ ವಿಚಾರಕ್ಕೆ ಬರ್ತೀನಿ. ಮೋದಿಜಿಲಿ ಯಾವ ನಾಯಕರ ಪಾತ್ರ ಕೂಡ ಇಲ್ಲ ಅಂತ ಹೇಳಿದ್ದು ಟ್ರಂಪ್ಗೆ ಒಂದು ಸ್ವಲ್ಪ ಕೋಪ ತರಿಸ್ತು. ಈಗ ಸುಂಕವನ್ನ ವಿಧಿಸಿರಬಹುದು. ಹಾಗಂತ ಭಾರತ ಇಲ್ಲಿ ಆ ವಿಚಾರವಾಗಿ ಇನ್ನು ಬೆಲೆ ತೆರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದಾ? ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಮೋದಿಜಿ ಅನ್ನುವಂತಹ ಆ ವ್ಯಕ್ತಿ ಇದಾರಲ್ವಾ, ಅವರನ್ನ ಭೇದಿಸೋದು ಅಷ್ಟು ಸುಲಭದ ಮಾತಂತೂ ಅಲ್ಲವೇ ಅಲ್ಲ. ನೀವಿಲ್ಲಿ ಭಾರತವನ್ನ ಮುಳುಗಿಸೋದಕ್ಕೆ ಪ್ಲಾನ್ ಎ ರೆಡಿ ಮಾಡ್ಕೊಂಡ್ರೆ, ಮೋದಿಜಿ ಭಾರತವನ್ನ ಕಾಪಾಡೋದಕ್ಕೆ ಪ್ಲಾನ್ ಎ ಬಿ ಸಿ ಡಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಹಾಗಾಗಿ ಇಲ್ಲಿ ಮೋದಿಜಿ ಅವರ ಆಟ ಆಲ್ರೆಡಿ ಆರಂಭ ಆಗಿದೆ. ಟ್ರಂಪ್ಗೆ ಬಹಳ ಖುಷಿ ಕೊಡುವಂತ ವಿಚಾರ ಯಾವ್ದು ಹೇಳಿ? ವ್ಯಾಪಾರ, ಹೌದಲ್ವೋ? ಕೇವಲ ವ್ಯಾಪಾರ ವ್ಯವಹಾರ ಟ್ರಂಪ್ ಅನ್ನ ಎಕ್ಸೈಟ್ ಮಾಡುವಂಥದ್ದು, ಖುಷಿ ಕೊಡುವಂಥದ್ದು. ಹಾಗಾಗಿ ಈಗ ಭಾರತ ಏನು ಮಾಡಿದೆ, ಟ್ರಂಪ್ಗೆ ಒಂದು ದೊಡ್ಡ ವ್ಯವಹಾರವನ್ನ ನೀಡೋದಕ್ಕೆ ಮುಂದಾಗಿ ನಿಂತಿದೆ. ಒಂದಷ್ಟು ವರದಿಗಳ ಪ್ರಕಾರ ಭಾರತೀಯ ವಾಯುಪಡೆ F-35 ಅನ್ನ ರಕ್ಷಣಾ ಸಚಿವಾಲಯಕ್ಕೆ ಶಿಫಾರಸು ಮಾಡಿದೆಯಂತೆ. ಈಗ ಅರ್ಥ ಆಯ್ತಾ ಆಟ ಏನು ಅಂತ? ಓಕೆ, ಸ್ವಲ್ಪ ವಿವರವಾಗಿ ಹೇಳ್ತೀನಿ ಬೇಕಾದ್ರೆ. ಭಾರತದ AMCA ಅಂದ್ರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಪ್ರೋಗ್ರಾಮ್, ಇದರಲ್ಲಿ ಒಂಚೂರು ವಿಳಂಬ ಆಗಿದೆ. ಹಾಗಾಗಿ ಭಾರತ ಈಗ ಒಂದು ಮಧ್ಯಂತರ ಪರಿಹಾರವಾಗಿ ವೆರಿ ಅರ್ಜೆಂಟ್ಲಿ 5ನೇ ತಲೆಮಾರಿನ ಫೈಟರ್ ಜೆಟ್ ಖರೀದಿಸುವ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದೆ. ಇಲ್ಲಿ ಮಾಧ್ಯಮ ವರದಿಗಳ ಪ್ರಕಾರ ಭಾರತ 2 ಆಯ್ಕೆಗಳನ್ನ ಇಟ್ಕೊಂಡಿದೆ. ಒಂದು ಅಮೆರಿಕನ್ F-35, ಇನ್ನೊಂದು ರಷ್ಯಾದ ಸುಖೋಯ್ Su-57. ನಮ್ಗಿಲ್ಲಿ ಸರಿಯಾಗಿ ನೋಡಿದ್ರೆ ಕಡಿಮೆ ವೆಚ್ಚ ಆಗಿರಬಹುದು, ಅವುಗಳ ಕಾರ್ಯತಂತ್ರ ಆಗಿರಬಹುದು, ಎಲ್ಲವನ್ನ ಗಣನೆಗೆ ತಗೊಂಡ್ರೆ ಸುಖೋಯ್ Su-57 ಬಹಳ ಬೆಸ್ಟ್ ಇದೆ. ಆದ್ರೂ ಇತ್ತೀಚಿನ ವರದಿಗಳ ಪ್ರಕಾರ ಭಾರತೀಯ ವಾಯುಪಡೆ F-35 ಅನ್ನ ರಕ್ಷಣಾ ಸಚಿವಾಲಯಕ್ಕೆ ಶಿಫಾರಸು ಮಾಡಿದೆ ಅನ್ನುವಂತಹ ಮಾತುಗಳು ಬರ್ತಾ ಇದೆ. ಗೊತ್ತಿಲ್ಲ, ಅಂತಿಮ ನಿರ್ಧಾರ ಏನಿದ್ರದು ಸಚಿವಾಲಯದ ಮೇಲೆ ಇರುವಂಥದ್ದು. ಆದ್ರೆ ಇಲ್ಲಿ ನಾವು ರಷ್ಯಾಗಿಂತ ಅಮೆರಿಕನ್ ಫೈಟರ್ ಜೆಟ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಗೊತ್ತಾಗಬಿಟ್ರೆ ಟ್ರಂಪ್ ಅಂತೂ ಒಂದು ಲೆವೆಲ್ಗೆ ಫುಲ್ ಖುಷಿ ಆಗಿಬಿಡ್ತಾರೆ. ವೀಕ್ಷಕರು ದಯವಿಟ್ಟು ಬೈಕೊಳ್ಳೋದಕ್ಕೆ ಹೋಗಬೇಡಿ, ಯಾಕೆ ನಮಗೆ ಬೇಕು ಅಮೆರಿಕದ್ದು ಅಂತ. ಇಲ್ಲಿರುವಂತಹ ಆಟವನ್ನು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನನ್ನ ಪ್ರಕಾರ ಭಾರತ 2 ಕೂಡ ಖರೀದಿ ಮಾಡಬಹುದು. ಅಂದ್ರೆ ರಷ್ಯಾದ ಫೈಟರ್ ಜೆಟ್ ಅಂತೂ ಹೇಗೂ ನಾವು ಖರೀದಿ ಮಾಡ್ತೀವಿ ಬಿಡಿ, ಅದರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಲ್ಲ, ನೀವು ಟೆನ್ಷನ್ ಮಾಡ್ಕೊಳ್ಳಲ್ಲ ಬಿಡಿ, ಯಾಕಂದ್ರೆ ಮೋದಿಜಿ ಮೇಲೆ ಖಂಡಿತವಾಗ್ಲೂ ನಿಮಗೆಲ್ರಿಗೂ ನಂಬಿಕೆ ಇದು ಗೊತ್ತು. ಆದ್ರೆ ಇನ್ನು ಮಜಾ ಇರುವಂಥದ್ದು ರಾಹುಲ್ ಗಾಂಧಿಯ ಪಪ್ಪು ಅವತಾರ ಹೇಗಿರುತ್ತೆ ಇದಕ್ಕೆ ಅಂತ ನೋಡೋದು. ಅಮೆರಿಕಾದ ಫೈಟರ್ ಜೆಟ್ಗಳನ್ನ ಮೋದಿಜಿ ಆಯ್ಕೆ ಮಾಡ್ಕೊಂಡ್ರ ಅಂತ ಕೂಗಾಡ್ತಾರಲ್ವಾ, ಅದನ್ನ ನೋಡೋದಕ್ಕೆ ಬಾಕಿ ಇದೆ. ಈಗ ಸುಂಕ ವಿಧಿಸಿರೋದಕ್ಕೆ ಯಾವ ಅವತಾರಲ್ಲ ಆಡ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ವಾ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ದೇಶ ವಿರೋಧಿಗಳು ಹೊರಗೆ ಇಲ್ಲ, ನಮ್ಮ ಒಳಗೆ ಇದ್ದಾರೆ, ದೇಶದ ಒಳಗೆ ಇದ್ದಾರೆ. ವೀಕ್ಷಕರು, ಒಟ್ಟಾರೆಯಾಗಿ ಮೋದಿಜಿಯವರ ಸ್ಟ್ರಾಟಜಿ ಒಂದು ಭಾಗ ಈ ಒಂದು ಒಪ್ಪಂದ. ಹಾಗಂತ ಆ ಒಪ್ಪಂದವನ್ನ ಮಾಡ್ಕೊಳ್ತೀವಿ ಅಂತಾನೂ ಅಲ್ಲ. ಇಲ್ಲಿ ನಾವು ಆ ಒಪ್ಪಂದವನ್ನ ಮಾಡಿಕೊಳ್ಳದೇ ಇದ್ರೂ ಕೂಡ ಭಾರತದ ಸಂದೇಶ ಮಾತ್ರ ಬಹಳ ಸ್ಪಷ್ಟವಾಗಿರುತ್ತೆ. ಭಾರತ ವ್ಯಾಪಾರ ಒತ್ತಡಕ್ಕಿಂತ ತನ್ನ ಘನತೆಯನ್ನ ಯಾವತ್ತೂ ಕೂಡ ಬಿಟ್ಟುಕೊಡಲ್ಲ. ಭಾರತಕ್ಕೆ ತನ್ನ ಘನತೆ, ತನ್ನ ಗೌರವನೇ ಮುಖ್ಯ ಅಂತ ಪರಿಗಣಿಸುತ್ತೆ. ಭಾರತ ಈ ಹಿಂದೆ ಕೂಡ ಪರಮಾಣು ಪರೀಕ್ಷೆಗಳ ಸಮಯದಲ್ಲಿ ಜಾಗತಿಕ ನಿರ್ಬಂಧಗಳನ್ನು ಎದುರಿಸಿದೆ. ಹಾಗಾಗಿ ಈ ಸಂದರ್ಭವನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆದ್ರೆ ಖಂಡಿತವಾಗ್ಲೂ ಭಾರತ ಅದನ್ನ ಎದುರಿಸುತ್ತೆ. ಭಾರತಕ್ಕೆ ಯಾವತ್ತಿದ್ರೂ ಕೂಡ ಸ್ವಾಭಿಮಾನ ಮುಖ್ಯ. ಸ್ವಾಭಿಮಾನದ ಎದುರು ನಮಗೆ ಯಾವುದು ಅಲ್ಲ.
ಈ ವಿಚಾರದಲ್ಲಿ ನಾವು ಯಾವತ್ತೂ ಕೂಡ ರಾಜಿ ಮಾಡ್ಕೊಳ್ಳಲ್ಲ, ಮಾಡಿಕೊಳ್ಳಬಾರ್ದು ಅಷ್ಟೇ. ಹೌದಾ ಅಲ್ವೋ? ನೀವೇನಂತೀರಾ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.